ನಮಸ್ಕಾರ ವೀಕ್ಷಕರೇ. ಹಾಸನದ ಕಾಂಗ್ರೆಸ್ ನಾಯಕರು ಮಂತ್ರಿಗಳನ್ನು ಓಲೈಸುವುದನ್ನು ಬಿಟ್ಟು ಇನ್ನೇನು ಮಾಡುತ್ತಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಲವು ಮಂತ್ರಿಗಳು ಹಾಸನ ನಗರಕ್ಕೆ ಡಿಸೆಂಬರ್ 6ರಂದು ಬರುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಹಾಸನದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ಹಾಕಿರುವ ಪೋಸ್ಟರ್ಗಳು ಹಾಗೂ ಬ್ಯಾನರ್ಗಳನ್ನು ನೋಡಿದರೆ ಹೇಸಿಗೆ ಆಗುತ್ತಿದೆ. ಮಂತ್ರಿಗಳು ಬಂದಾಗ ಸ್ವಾಗತಿಸುವುದು, ಗೌರಿ ಗಣೇಶನ ಹಬ್ಬ, ದೀಪಾವಳಿ ಹಬ್ಬ, ರಂಜಾನ್, ಕ್ರಿಸ್ಮಸ್ಗಳಲ್ಲಿ ಶುಭಾಶಯ ಕೋರುವುದು, KN ರಾಜಣ್ಣನವರ 75ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು, ಕೃಷ್ಣ ಬೈರೇಗೌಡರು ಉಸ್ತುವಾರಿ ಸಚಿವರಾಗಿ ಹಾಸನಕ್ಕೆ ಬಂದಾಗ ಅವರನ್ನ ಅಭಿನಂದಿಸುವುದು, ಇಂಥ ಚಮಚಾಗಿರಿಯ ಕೆಲಸಗಳನ್ನು ಬಿಟ್ಟು ಇನ್ನೇನನ್ನೂ ಇವರು ಮಾಡುತ್ತಿಲ್ಲ. ರೈಲ್ವೆ ಮೇಲು ಸೇತುವೆ ಕೆಲಸ ಬೇಗ ಮುಗಿಯಬೇಕೆಂದು ಒತ್ತಾಯಿಸಿದ್ದು ಕಾಣಲಿಲ್ಲ. ರೈಲ್ವೆ ಮೇಲು ಸೇತುವೆ ಪಕ್ಕದಲ್ಲಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಪ್ರತಿನಿತ್ಯ ಪಾದಾಚಾರಿಗಳು ಹಾಗೂ ವಾಹನಗಳ ಚಾಲಕರು ಅನುಭವಿಸುವ ಕಿರಿಕಿರಿ ಇವರಿಗೆ ಕಾಣುವುದಿಲ್ಲ. BM ರಸ್ತೆ ವಿಭಜಕದಲ್ಲಿ ಹಿಂದಿನ ನಗರಸಭಾ ಅಧ್ಯಕ್ಷ ಅನಿಲ್ ಕುಮಾರ್ ಅವರ ಅವಧಿಯಲ್ಲಿ ಹಾಕಿಸಿದ್ದ ಪಾಮ್ ಗಿಡಗಳು ಒಣಗಿ ಹೋಗುತ್ತಿದ್ದರೂ ನೀರು ಹಾಕುವ ಮನಸ್ಸು ಇವರಿಗೆ ಬರಲಿಲ್ಲ. ನಗರದ ಆಡುವಳ್ಳಿಯ ಹಾಗೂ ಉತ್ತರ ಬಡಾವಣೆಯ ಹಿರಿಯ ಪ್ರಾಥಮಿಕ ಶಾಲೆಗಳ ಕಟ್ಟಡಗಳು ಕುಸಿದು ಬೀಳುತ್ತಿದ್ದರೂ ಇವರ ದೃಷ್ಟಿಗೆ ಬೀಳುವುದೇ ಇಲ್ಲ. ಬಡವರ ಕಣ್ಣೀರು ಒರೆಸಿದ್ದು ಕಾಣಲಿಲ್ಲ. ರಾಜ್ಯದಲ್ಲಿ 2013ರಿಂದ 18ರ ತನಕ ಹಾಗೂ 2023ರಿಂದ ಇಲ್ಲಿಯ ತನಕ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಿಸುವುದಿರಲಿ ಹೋರಾಟ ಮಾಡಿದ್ದು ಕಾಣಲೇ ಇಲ್ಲ. ಮೆಕ್ಕೆಜೋಳದ ಬೆಲೆ ಬಿದ್ದು ಹೋಗಿದೆ ಎಂದು ಹೋರಾಟ ಮಾಡುತ್ತಿದ್ದರೂ ರೈತರ ಸಂಕಷ್ಟವನ್ನು ಕೇಳುವ ಸೌಜನ್ಯವನ್ನು ತೋರುವುದಿಲ್ಲ. ಇಂಥ ಕಾಳಜಿಯ ನಾಯಕರು ಹಾಗೂ ಕಾರ್ಯಕರ್ತರು ಇರುವ ಕಾರಣದಿಂದಲೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಚುನಾವಣೆಯಿಂದ ಚುನಾವಣೆಗೆ ಹಿನ್ನಡೆ ಅನುಭವಿಸುತ್ತಿದೆ. ನಗರಸಭೆಯ ಚುನಾವಣೆ ಇರಲಿ, DCC ಬ್ಯಾಂಕ್ ಇರಲಿ, ಹಾಲು ಒಕ್ಕೂಟ ಇರಲಿ, ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ ಸಾಧನೆ ನಗಣ್ಯ ಎಂದೇ ಹೇಳಬೇಕು. ದಿನ ದಿನ ಸೃಷ್ಟಿ ಆಗುತ್ತಿರುವ ತ್ಯಾಜ್ಯದಿಂದ, ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಅಪಾರ ಹಾನಿ ಆಗುತ್ತಿದೆ ಎಂದು ಎಲ್ಲೆಡೆ ವಿಜ್ಞಾನಿಗಳು ಬಾಯಿ ಬಡಿದುಕೊಳ್ಳುತ್ತಿದ್ರೂ ಇವರ ಪೋಸ್ಟರ್ ಹುಚ್ಚು ಕಡಿಮೆ ಆಗುವುದಿಲ್ಲ. ಹೀಗೆ ಸಮಾಜದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ, ಪರಿಸರದ ಬಗ್ಗೆ ಸೂಕ್ಷ್ಮತೆ ಇಲ್ಲದ ನಾಯಕರುಗಳು ಇರುವ ತನಕ ಯಾವ ಪಕ್ಷವೂ ಉದ್ಧಾರ ಆಗುವುದಿಲ್ಲ. ಹೀಗೆ ಮುಂದುವರೆದರೆ 1000 ವರ್ಷ ಆದರೂ ಅಧಿಕಾರಕ್ಕೆ ಬರುವುದಿಲ್ಲ. ಈ ಹೊಣೆಗೇಡಿ ನಾಯಕರುಗಳಿಗೆ ಸಿದ್ದರಾಮಯ್ಯನವರಾದರೂ ಬುದ್ಧಿ ಹೇಳಬಾರದೆ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮದುವೆ ಮತ್ತು ಶುಭ ಸಮಾರಂಭಗಳಿಗಾಗಿ ಬುಕ್ಕಿಂಗಿಗಾಗಿ ಕಾದಿದೆ ಹೈಟೆಕ್ ಕನ್ವೆನ್ಷನ್ ಸೆಂಟರ್. ಬೇಲೂರು ಪಟ್ಟಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಹಾಲ್. 100ರಿಂದ 150ಕ್ಕೂ ಹೆಚ್ಚು 4 ಚಕ್ರದ ವಾಹನಗಳು ನಿಲ್ಲಬಹುದಾದ ಪಾರ್ಕಿಂಗ್ ವ್ಯವಸ್ಥೆ, ಧಾರಾಳವಾಗಿ ಗಾಳಿ ಬೆಳಕಿನೊಂದಿಗೆ ವಿಶಾಲವಾದ ಸಭಾಂಗಣ, 2000 ಜನರಿಗೆ ಒಮ್ಮೆಲೆ ಅಡುಗೆ ಮಾಡಬಹುದಾದ ಹಾಗೂ 750 ಜನ ಕುಳಿತು ಭೋಜನ ಮಾಡುವಂತಹ ಹೈಟೆಕ್ ಡೈನಿಂಗ್ ಹಾಲ್. ಒಮ್ಮೆ ಭೇಟಿ ಕೊಡಿ. ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್, ನೆಹರು ನಗರ, ಬೇಲೂರು.